ಹೆಲೋ ಹಾಯ್ ಫ್ರೆಂಡ್ಸ್, ಇವತ್ತು ಸೋರೆಕಾಯಿಂದ ಮಂಚೂರಿಯನ್ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಇನ್ನು ಸೋರೆಕಾಯಿ ಮನೆ ಹತ್ರನೇ ಬಿಟ್ಟಿತ್ತು. ನಾವು ಇದಕ್ಕೆ ಯಾವುದೇ ರೀತಿ ಗೊಬ್ಬರ ಏನು ಹಾಕೇ ಇಲ್ಲ. ಇದಕ್ಕೆ ಅದೇ ಥರ ಬೆಳೆದಿದೆ. ಒಳಗಡೆನೇ ನೋಡ್ಕೊಂಡೇ ಇಲ್ಲ, ನಾವು ಸ್ವಲ್ಪ ದೊಡ್ಡವೇ ಆಗಿಬಿಟ್ಟಿದ್ವಿ ಎಲ್ಲ. ಅದಕ್ಕೆ ಇಷ್ಟೊಂದು ಇದ್ವಲ್ಲ, ಹೆಂಗೋ ಮಂಚೂರಿಯನ್ ಮಾಡಿಬಿಡೋಣ ಸೋರೆಕಾಯಿಂದ ಅಂತ ನಾನು ಇಲ್ಲಿ ಮೀಡಿಯಮ್ ಸೈಜಿನ ತೊಗೊಂಡಿದ್ದೀನಿ. ಎರಡು ದೊಡ್ಡ ಇದ್ವಲ್ಲ ಹಂಗೆ ಎತ್ತಿಟ್ಟಿದ್ದೀನಿ ನಾನಿಲ್ಲಿ. ಇವನ್ನ ಈ ಥರ ಮೇಲೆ ಎಲ್ಲ ಸಿಪ್ಪೆ ತೆಗೆದುಕೊಳ್ತಾ ಇದ್ದೀನಿ. ನೀಟಾಗೆಲ್ಲ ಸಿಪ್ಪೆ ತೆಕ್ಕೊಂಡ್ರೆ ನಮ್ಗೆ ತುರಿಯೋದಕ್ಕೆ ಈಸಿ ಆಗುತ್ತೆ. ಅದು ಮೇಲೆದಿದ್ದರೆ ತುರಿಯೋದಕ್ಕೆ ಗಟ್ಟಿ ಗಟ್ಟಿ ಅನ್ನಿಸ್ತಾ ಇರುತ್ತೆ ಅಲ್ವಾ, ಅದಕ್ಕೆ ನಾನು ಮೇಲ್ಗಳ್ದೆಲ್ಲ ಫುಲ್ಲು ಸಿಪ್ಪೆ ಎಲ್ಲ ನೀಟಾಗಿ ತೆಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ತುಂಬ ಈಸಿ ಸಹ ಮಾಡೋದು. ನಾವು ಎಲೆಕೋಸಿಂದ ಮಾಡ್ತೀವಲ್ಲ ಅದೇ ರೀತಿಲೇ ಇದರಲ್ಲಿ ನಾನು ಸೋರೆಕಾಯಿ ಬಳಸ್ತಾ ಇದ್ದೀನಿ ಅಷ್ಟೇ, ಬೇರೆ ಏನು ಡಿಫ್ರೆನ್ಸ್ ಇಲ್ಲ. ಇಲ್ಲಿ ನಾನು ಇದನ್ನು 3 ಭಾಗ ಮಾಡ್ಕೊತಾ ಇದ್ದೀನಿ, ಸಣ್ಣ ಸಣ್ಣ ಪೀಸಾಗಿ. ಹೆಂಗ ಮಕ್ಳಿಗೂ ರಜಾ ಇತ್ತಲ್ವ, ಮೊಹರಂ ಹಬ್ಬ ಬಂದಿರೋದ್ರಿಂದ ಏನಾದರೂ ಮಾಡ್ಕೊಂಡಿದ್ರೆ ಅದು ಈ ಥರ ಮಾಡ್ಕೊಡೋಣ ಅಂತ ಮನೆಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಈಗ ಇವನ್ನ ಈ ಥರ ಕಟ್ ಮಾಡ್ಕೊಂಡು ಚಿಕ್ಕ ಚಿಕ್ಕದಾಗೆ ಎಲ್ಲನೂ ಒಂದೇ ಸಮನೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಈಗ ಇವನ್ನ ಬೀಜ ಎಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ. ಅವೇ ನಮ್ಗೆ ಯೂಸ್ ಆಗಲ್ಲ, ತುರಿಯೋದಕ್ಕೆ ಬೀಜ ಎಲ್ಲ ಇದ್ದರೆ ಚೆನ್ನಾಗಿರಲ್ಲ ಅಂತ ನಾನು ಎಲ್ಲ ನೀಟಾಗೆಲ್ಲ ತೆಕ್ಕೊಳ್ತಾ ಇದ್ದೀನಿ. ಎಲ್ಲ ನೀಟಾಗಿ ಒಂದು ಕಡೆಯಿಂದ ಬೀಜ ಎಲ್ಲ ತೆಗೆದು ಇಟ್ಕೊಳ್ತಾ ಇದ್ದೀನಿ ಇಲ್ಲಿ. ನನ್ನ ಮಗಳು ಸಹ ನಾನು ತುರಿತೀನಿ, ನಾನು ಮಾಡ್ತೀನಿ ಅಂತ ಅಂತಿದ್ಲು. ಅವಳಿಗೆ ಬರಲಿಲ್ಲ, ಅದಕ್ಕೆ ನಾನೇ ಮಾಡೋಣ ಅಂತಂದು ಬಂದೆ. ಈಗ ನೋಡಿ ಈಗೆಲ್ಲ ತುರ್ಕೊಳ್ತಾ ಇದ್ದೀನಿ. ಸಣ್ಣ ತುರಿಲಾದರೂ ಮಾಡ್ಕೋಬೋದು, ಸ್ವಲ್ಪ ದೊಡ್ಡ ತುರಿಯಲ್ಲಾದರೂ ಸಣ್ಣದಾದರೆ ಲೇಟ್ ಆಗುತ್ತೆ ಅಂತ ನಾನು ಸ್ವಲ್ಪ ದೊಡ್ಡದ್ರಲ್ಲೇ ತುರ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಆಗಿದೆ. ಈಗ ಈ ಥರ ಇದ್ದರೆ ಸಾಕು ನಮಗೆ. ಈಗ ಎಲ್ಲನೂ ಒಂದು ತುರಿದು ನಾನು ಇಲ್ಲಿ ನೀರಲ್ಲಿ ಹಾಕಿ ತೊಳ್ಕೊತಾ ಇದ್ದೀನಿ. ಚೆನ್ನಾಗಿರೋ ನೀರಲ್ಲಿ ಇದನ್ನು ತುರಿದಿಟ್ಕೊಂಡಿರೋಂಥ ಸೋರೆಕಾಯಿ ಎಲ್ಲ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಹಾಕಿ ತೊಳೆಯೋದ್ರಿಂದ ನಮಗೆ ಅದು ಒಂಥರ ನೀರಿನಂಶ ಎಲ್ಲ ಇರುತ್ತಲ್ವ, ಅದೆಲ್ಲ ಹೋಗಿ ಬರೀ ನಮ್ಮ ಸೋರೆಕಾಯಿ ಇದ್ರ ಮಾತ್ರ ಸಿಗುತ್ತೆ ನಮಗೆ, ಬಿಡಿಯಾಗಿ ಆಗುತ್ತೆ ಅದು. ಅದಕ್ಕೆ ನಾನು ಈ ಥರ ಎಲ್ಲ ನೀರಲ್ಲಿ ಹಾಕಿ ತೊಳೆದಿಟ್ಕೊತಾ ಇದ್ದೀನಿ. ಇದನ್ನು ನೀಟಾಗಿ ಈ ಥರ ಇಂಟ್ಕೋಬೇಕು, ಸ್ವಲ್ಪನೂ ಸಹ ನೀರು ಇರಬಾರ್ದು, ಆ ಥರ ಇಂಟ್ಕೊಳ್ತಾ ಇದ್ದೀನಿ ನನಗೆ. ಈ ಥರ ಇಂಟ್ಕೊಂಡು ಮಾಡೋದ್ರಿಂದ ನಾವು ಹಾಕೋ ಪೇಸ್ಟು ಅವೆಲ್ಲ ನೀಟಾಗಿ ಚೆನ್ನಾಗಿ ಹಿಡಿಯುತ್ತೆ ಅಂತ ನೀರಿನಂಶ ಎಲ್ಲ ತೆಗಿತಾ ಇದ್ದೀನಿ. ಕೆಲವರೆಲ್ಲ ಉಪ್ಪಾಗಿ ನೆನೆಸಿಟ್ಬಿಟ್ಟು ನೀರನ್ನು ಅದನ್ನು ಇದು ಮಾಡ್ತಾರೆ. ನಾನು ಈ ರೀತಿ ನೀರಲ್ಲೇ ತೊಳ್ಕೊಂಬಿಟ್ಟು ಇದು ಮಾಡ್ಕೊಳ್ತಾ ಇದ್ದೀನಿ. ಈಗ ಅದನ್ನು ನೀರನ್ನ ಈ ಥರ ಶೋಧಿಸ್ಕೊಂಡು ಅದರಲ್ಲಿರೋ ಕೈಗೆ ಸಿಗಲ್ವಲ್ಲ, ಈ ಥರ ಜಾಲರಿಲಿ ಹಾಕ್ಕೊಂಡು ಅದನ್ನು ಸಹ ಅದೇ ಥರ ಟೈಟಾಗಿ ಇಂಟ್ಕೊಳ್ತಾ ಇದ್ದೀನಿ. ನೋಡಿ ಈಗೆಲ್ಲ ತುರಿ ಎಲ್ಲ ನೀಟಾಗಿ ರೆಡಿ ಆಯ್ತಲ್ಲ, ಎಷ್ಟು ಉದ್ದುದ್ರಾಗಿ ಕಾಣ್ತಿದೆ. ಈಗ ಇದಕ್ಕೆ ನಾನು 1 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ರುಚಿಗೆ ಎಷ್ಟು ಬೇಕೋ ಅಷ್ಟು. ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಫುಡ್ ಕಲರು, ಇದೇನು ಅಷ್ಟೊಂದು ಕಲರ್ ಬರಲ್ಲ, ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ಅಷ್ಟೊಂದು ಹಾಕ್ಕೊಳ್ತಾ ಇಲ್ಲ. ಕಲರ್ ಇಲ್ದಿದ್ರೂ ಪರವಾಗಿಲ್ಲ, ಟೇಸ್ಟ್ ಇರಬೇಕಲ್ವ ನಮಗೆ, ಜಾಸ್ತಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ. ನನ್ನಲ್ಲಿ ಇನ್ನೊಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಇನ್ನು 1-1.5 ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಖಾರ ನಿಮ್ಗೆ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹಸಿಮೆಣ್ಸಿಕಾಯಿ ಪೇಸ್ಟ್ ಸಮೇತ ಹಾಕ್ಕೋಬೋದು. ಇದಕ್ಕೆ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ನಾನು ಅರ್ಧ ಕಪ್ ಮೈದಾ ಹಿಟ್ಟಿಗೆ ಅರ್ಧ ಕಪ್ಪಷ್ಟು ನಾವು ಕಾರ್ನ್ಫ್ಲೋರ್ ಹಾಕ್ಕೋಬೇಕಾಗುತ್ತೆ. ನಾವು ಎಷ್ಟು ಪ್ರಮಾಣದಲ್ಲಿ ಮೈದಾ ತೊಗೊಂಡಿರ್ತೀವೋ ಅಷ್ಟೇ ಪ್ರಮಾಣದಲ್ಲಿ ನಾವು ಕಾರ್ನ್ಫ್ಲೋರ್ ಹಾಕ್ಕೋಬೇಕು. ನಾನು ಇಲ್ಲಿ ಒಂದು 5-6 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಕಾರ್ನ್ಫ್ಲೋರ್ನ. ಆ ಸ್ಪೂನ್ ತೇವ ಇರೋದ್ರೆ ಸ್ವಲ್ಪ ಅಂಟ್ಕೊಂಡಿದೆ, ಜಾಸ್ತಿ ಅನ್ನಿಸ್ತಾ ಇದೆ ನಿಮಗೆ. ನೋಡಿ ಒಂದು 5-6 ಸ್ಪೂನಷ್ಟು ಹಾಕಿದ್ದೀನಿ ನಾನಿಲ್ಲಿ. ನೀಟಾಗಿ ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರ್ತೀವಲ್ಲ ಎಲ್ಲದಕ್ಕೂ ಹೊಂದ್ಕೊಳ್ಳೋ ಥರ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ನೀರು ಹಾಕೋ ಅವಶ್ಯಕತೆನೇ ಇರಲ್ಲ, ಅದರಲ್ಲಿರೋ ತೇವಾಂಶನೇ ಇದಕ್ಕೆ ಸರಿ ಹೋಗ್ಬಿಡುತ್ತೆ ನಮಗೆ. ನೋಡಿ ನಾನು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಇಲ್ಲಿ ನೋಡ್ತಾ ಇರ್ಬೋದು, ಉಂಡೆ ರೀತಿ ಕಟ್ಟೋದಕ್ಕೆ ಬರ್ತಾ ಇದೆ ಅಲ್ವಾ, ಇಷ್ಟಾದರೆ ಸಾಕು ನಮಗೆ. ಈ ಕಡೆ ನಾನು ಆಗಲೇ ಒಂದು ಬಾಣಲಿಗೆ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಈಗ ಒಂದು ಕೈ ತೇವ ಮಾಡ್ಕೊಂಬಿಟ್ಟು ನಾನು ಈ ಥರ ಉಂಡೆ ಹಾಕ್ಕೊತಿದ್ದೀನಿ. ನೀವು ಬೇಕಾದ್ರೆ ಒಂದು ಪ್ಲೇಟಲ್ಲಿ ಉಂಡೆ ಎಲ್ಲ ಮಾಡ್ಕೊಂಬಿಟ್ಟು ಅದನ್ನು ಕರಿಬೋದು, ಇಲ್ಲಾಂದರೆ ಈ ಥರ ಸಣ್ಣ ಸಣ್ಣ ಉಂಡೆಗಳನ್ನು ಹಾಕ್ಕೋಬೋದು. ಮೀಡಿಯಮ್ ಸೈಜಲ್ಲಾದರೂ ಹಾಕ್ಕೋಬೋದು.
ನಾನು ಇಲ್ಲಿ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಫುಲ್ ಬಾಣಲಿ ಫುಲ್ ಹಾಕ್ಕೊಂಬಿಟ್ರೆ ಇದು ಬೇಸ್ ಸಹ ಲೇಟ್ ಆಗುತ್ತಲ್ವ, ಅದಕ್ಕೆ ನಾನು ಫುಲ್ ಬಾಣಲಿ ಫುಲ್ ಹಾಕ್ಕೊಳ್ತಾ ಇದ್ದೀನಿ. ದೊಡ್ಡ ಉರಿ ಇದ್ದರೆ, ಜಾಸ್ತಿ ಉರಿ ಇದ್ದರೆ ನಾವು ಬೇಕಾದ್ರೆ ದೊಡ್ಡ ಬಾಣಲಿ ಇಟ್ಕೊಂಡು ಒಂದೇ ಸತಿ ಹಾಕ್ಕೊಬಿಡ್ಬೋದು. ನಾನು ಚಿಕ್ಕ ಬಾಣಲಿ ಇಟ್ಕೊಂಡಿರೋದ್ರಿಂದ ಸ್ವಲ್ಪ ಸ್ವಲ್ಪನೇ ಒಬ್ಬರೇ ಅಲ್ವಾ ಮಾಡಬೇಕಾಗುತ್ತಲ್ವ. ಈ ಥರ ಎಲ್ಲ ನೀಟಾಗಿ ಫ್ರೈ ಆಗ್ತಾ ಇದೆ. ಇವು ಸ್ವಲ್ಪ ಈ ಥರ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಇಲ್ಲಾಂದರೆ ಒಳಗಡೆ ಅದು ಮೆತ್ತಗಿರುತ್ತೆ, ಮೇಲೇನೂ ಅದೇ ಹಂಗೆ ಇರುತ್ತೆ, ಬೇಗ ಇದಾಗಲ್ಲ. ಸ್ವಲ್ಪ ಕ್ರಿಸ್ಪಿನೆಸ್ ಆಗೇ ಇರಬೇಕಂದ್ರೆ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವಿಲ್ಲಿ. ಈಗ ಮತ್ತೆ ಇನ್ನೊಂದು ರೌಂಡ್ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಅವು ಸಹ ನೀಟಾಗೆಲ್ಲ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಕ್ರಿಸ್ಪಿನೆಸ್ ಇದೆ ಅಂತಂದವು. ನೋಡಿ ಎಷ್ಟು ಪುಡಿ ಪುಡಿ ಹಾಕಿದೆ ಮೇಲೆ ಎಲ್ಲ, ಒಳಗಡೆ ಎಲ್ಲ ಸಾಫ್ಟ್ ಸಾಫ್ಟ್ ಇರುತ್ತೆ ಒಂಥರ. ನೀವು ಸೇಮ್ ಅಂಗಡೀಲಿ ಎಲೆಕೋಸಿನ ಮಂಚೂರಿ ಮಾಡಿರ್ತಲ್ವ ಅದೇ ಥರ ಇರುತ್ತೆ ಟೇಸ್ಟ್ ಇದಂತೂ. ನೋಡಿ ಈ ಥರ ಎಲ್ಲ ಪಕೋಡ ಥರ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ. ಈಗ ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಇಲ್ಲ ಹಸಿಮೆಣ್ಸಿನ್ಕಾಯಿ, ಸಣ್ಣ ಈರುಳ್ಳಿ ಮತ್ತು ಸ್ವಲ್ಪ ಕಿಸಾನ್ ಟೊಮೊಟೊ ಫ್ರೆಶ್ ಬರುತ್ತಲ್ವ ಅದನ್ನು ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಡಾರ್ಕ್ ಸೋಯಾ ಸಾಸ್ ತೊಗೊಂಡಿದ್ದೀನಿ. ಇದಕ್ಕೆ ಇವಕ್ಕೆ ಇವೆಲ್ಲ ಮಾಡಿಟ್ಕೊಂಡಂತ ಇಲ್ಲಿ ಇಟ್ಕೊಂಡಿದ್ದೀನಿ. ಇಷ್ಟ ಆಗಿದೆ ನಾನೆಲ್ಲ ಮಾಡಿರೋವು. ಆಗಲೇ ಮಕ್ಕಳು ಸಹ ಎಲ್ಲ ಮಾಡ್ತಾಯಿದ್ರು, ತಿಂತಾಯಿದ್ರು ಅರ್ಧ ಆಗಲೇ. ನೋಡಿ ಎಷ್ಟು ಕ್ರಿಸ್ಪಿನೆಸ್ ಇದೆ ಅದು. ಈಗ ಒಂದು ಪ್ಯಾನ್ಗೆ ಎಣ್ಣೆ ಇಟ್ಕೊಳ್ತಾ ಇದ್ದೀನಿ ನಾನು. ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಫಸ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆಗಲಿ ಅವು. ಮೇಯ್ನ್ ಗೋಬಿ ಮಾಡಬೇಕು ಅಂತಂದರೆ ನಾವು ಈ ಥರ ಫಸ್ಟ್ ಇವನ್ನೇ ಅಲ್ವಾ ಹಾಕೋದು, ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಅದನ್ನು ಸಹ ಹಾಕ್ಕೋಬೋದು. ನಾನು ಇಲ್ಲಿ ಪೇಸ್ಟ್ ಇರಲಿಲ್ಲವಲ್ಲ ಅದಕ್ಕೆ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಈಗ ಒಂದು ಈರುಳ್ಳಿನ ಕಟ್ ಮಾಡಿದ್ದ ಸಣ್ಣದಾಗೆ ಅದನ್ನು ಸಹ ಹಾಕ್ಕೊಂಡಿದ್ದೀನಿ ಇದರಲ್ಲಿ. ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಾ ಇರುವಾಗ ಇದಕ್ಕೆ ಟೊಮೊಟೊ ಕೆಚಪ್ ಹೇಳಿದ್ನಲ್ವ ಅದನ್ನು ಒಂದು 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸೋಯಾ ಸಾಸು. ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಸಾಕು. ಇಲ್ಲಿ ನಾನು ಸ್ವಲ್ಪ ಡ್ರೈ ಗೋಬಿ ಥರ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಈ ಥರ ಆಗಲಿ. ಮಕ್ಕಳಿಗೆ ಜಾಸ್ತಿ ಜ್ಯೂಸಿ ಇಷ್ಟ ಆಗಲ್ವಲ್ಲ ಅವ್ರಿಗೆ, ಈ ಥರ ಡ್ರೈ ಆಗೇ ಇರಲಿ ಅಂತ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ನೋಡಿ ಇವನ್ನೆಲ್ಲ ಹಾಕ್ತಾಯಿದ್ದೀನಿ ಈಗ ಅರ್ಧ, ಇನ್ನು ಅರ್ಧ ಆಮೇಲೆ ಮಾಡ್ಕೊಳ್ಳೋಣ ಅಂತಂದು ಈ ಥರ ಫಸ್ಟ್ ಮಕ್ಳಿಗೆ ಮಾಡ್ಕೊಳ್ಳೋಣ ಅಂತ ಈ ಸ್ವಲ್ಪ ಸಿಂಪಲಾಗಿ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಬೇಕಾದ್ರೆ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ ಈ ರೆಸಿಪಿನ. ಖಂಡಿತ ಮಕ್ಕಳದು ತುಂಬ ಇಷ್ಟಪಟ್ಟು ತಿಂತಾರೆ. ಎಲೆಕೋಸು ತಿಂದರೆ ಹೀಟು ಅಂತಾರಲ್ಲ ಅಂಥವ್ರಿಗೆ ಸೋರೆಕಾಯಿ ತಂಪಲ್ವ ಈ ಥರ ಮಾಡಿಕೊಟ್ರೆ ಹೆಲ್ದಿಯಾಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ ಈ ರೆಸಿಪಿ. ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಫೈನಲಿ ರೆಡಿ ಆಯಿತು. ಇಲ್ಲ ನಾನು ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ್ದೆ ಅಷ್ಟೇ. ಇದನ್ನು ಬೇಗ ಇಳಿಸ್ಕೊತೀನಿ, ಯಾಕಂದರೆ ಕ್ರಿಸ್ಪಿನೆಸ್ ಆಗೇ ಇರಬೇಕು ಅವು ಅಂತ ನಾನು ಈ ಥರ ಸ್ವಲ್ಪ ಲೈಟಾಗಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದು ಈಗ ಮಕ್ಕಳಿಗೆ ಹಾಕ್ಕೊಡ್ತಾ ಇದ್ದೀನಿ ಇಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂದರು. ರಜಾ ಇದ್ದಿದ್ದಕ್ಕೂ ಅವ್ರಿಗೂ ಹೊರಗಡೆ ತಂದು ಕೊಡೋದಕ್ಕಿಂತ ಈ ಥರ ಮನೇಲೇ ಏನಾದ್ರು ಸಿಂಪಲಾಗಿ ಮಾಡಿಕೊಟ್ರೆ ಅವ್ರಿಗೂ ಚೆನ್ನಾಗಿರುತ್ತೆ, ಹೆಲ್ತ್ಗೂ ಒಳ್ಳೆಯದು ಅಂತ. ನಾನು ಇಲ್ಲಿ ಇನ್ನೊಂದು ರೀತಿ ಮಾಡ್ತಾಯಿದ್ದೀನಿ. ಜ್ಯೂಸಿಯಾಗಿ ಬೇಕು ಅಂತಂದರೆ ನಾವು ಈ ಥರ ಮಾಡ್ಕೊಬೋದು. ಇಲ್ಲಿ ಒಂದು ಸ್ವಲ್ಪ ಬಾಣಲೆಗೆ ಎಣ್ಣೆ ಹಾಕಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಅಷ್ಟರಲ್ಲೇ ಒಂದು ಸ್ಪೂನಷ್ಟು ಕಾರ್ನ್ಫ್ಲೋರ್ನ ನಾವು ನೀರಲ್ಲಿ ಕಲಸಿಟ್ಕೊಳ್ತೀನಿ ನಾನು. ಇದನ್ನು ತಿಕ್ನೆಸ್ ಬರೋದಕ್ಕೋಸ್ಕರ, ಅದೇ ಜ್ಯೂಸಿಯಾಗಿ ಬರಬೇಕು ಅಂದರೆ ಈ ಥರ ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡಿ ಇಟ್ಕೊಬೇಕು ನಾವಿಲ್ಲಿ. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ನೋಡಿ ಹಾಲು ಥರ ಕಾಣ್ತಾ ಇದೆ ಇದು. ಈಗ ಇದಕ್ಕೆ ಎಣ್ಣೆ ಕಾದಿದೆಯಲ್ಲ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಫ್ರೈ ಆದ ತಕ್ಷಣವೇ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಅದು ಸಹ ಚೆನ್ನಾಗಿ ಫ್ರೈ ಆಗ್ತಾ ಇರಲಿ. ಈಗ ಈರುಳ್ಳಿ ಎಲ್ಲ ಒಂದು ಅರ್ಧ ಫ್ರೈ ಆಗಿದಾಗ ನಾನು ಇಲ್ಲಿ ಟೊಮೊಟೊನ ಚಾಪರ್ ಬರುತ್ತಲ್ಲ ಅದರಿಂದ ಸಹಾಯದಿಂದ ಸ್ವಲ್ಪ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಸಣ್ಣದಾಗಿ ಬರೋ ತನಕ. ನೀವು ಬೇಕಾದ್ರೆ ಒಂದು ರೌಂಡ್ ಮಿಕ್ಸಿಗಾದರೂ ಹಾಕ್ಕೋಬೋದು. ನಾನು ಇಲ್ಲಿ ಆ ಚಾಪರ್ ಸಹಾಯದಿಂದ ಇದ್ರ ಮಾಡ್ಕೊಂಡಿದ್ದೀನಿ. ಈ ಥರ ಪೇಸ್ಟ್ ರೀತಿ ಇದ್ದರೆ ಚೆನ್ನಾಗಿರುತ್ತೆ. ಈಗ ಅದು ಸಹ ಎಣ್ಣೆ ಬಿಡೋದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ. ಈಗ ಎಣ್ಣೆ ಬಿಟ್ಟಿದೆಯಲ್ವ ಇದಕ್ಕೆ ಈಗ ಸೋಯಾ ಸಾಸ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಒಂದು ಸ್ಪೂನ್ 1.5 ಸ್ಪೂನ್ ಅಷ್ಟಾದರೆ ಸಾಕು, ಸ್ವಲ್ಪನೇ ಇರೋದಲ್ವ ಈಗ ಮಿಕ್ಸ್ ಮಾಡೋದಕ್ಕೆ ಅವು ಪಕೋಡ. ಇವಾಗ ಸ್ವಲ್ಪ
ಒಂದೂವರೆ ಸ್ಪೂನಷ್ಟು ಟೊಮಟೊ ಸಾಸ್ ಹಾಕ್ಕೊಂಡಿದ್ದೀನಿ. ಇದು ಸಹ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೊಂದು ಅರ್ಧ ನಿಮಿಷ ಅದು ಸಾಕು, ಚೆನ್ನಾಗಿ ಅದು ಈಗಾಗಲೇ ಎಣ್ಣೆ ಬಿಟ್ಕೊಂಡ್ಬಿಡುತ್ತೆ ಅದು. ಈಗ ನಾನು ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಳೋಂತಹ ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ. ಅದು ಸಹ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಒಂದು ನಿಮಿಷನಾದರೂ ಮಿಕ್ಸ್ ಮಾಡ್ಕೋಬೇಕು ಅದನ್ನು. ಅದಾಗಲೇ ಜೆಲ್ ಟೈಪ್ ಆಗಿಬಿಡುತ್ತೆ, ಅದು ಗೊತ್ತಾಗುತ್ತೆ ನಮಗಾಗಲೇ. ನೋಡಿ ಆಗಲೇ ಎಣ್ಣೆಲ್ಲ ಬಿಟ್ಕೊಂಡು ಜೆಲ್ ರೀತಿ ಬರ್ತಾ ಇದೆ ಅದು. ಈ ಟೈಮಲ್ಲಿ ಇವಾಗ ಇನ್ನು ಉಳಿದಂಥ ಪಕೋಡ ಥರ ಇರೋವನ್ನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ನೋಡಿ ಇದು ಜ್ಯೂಸಿ ಇರುತ್ತೆ ಈ ಥರ ಮಾಡಿಕೊಂಡ್ರೆ. ಲಾಸ್ಟ್ ಇದಕ್ಕೂ ಸಹ ಫೈನಲಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಸೋರೆಕಾಯಿ ಮಂಚೂರಿಯನ್ ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ ಇನ್ನೂ ಯಾರು ಫಸ್ಟ್ ಸತಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಆದಷ್ಟು ನಮ್ಮ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಅಟ್ಲೀಸ್ಟ್ ಒಂದು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.